ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತು ಅಂದರೆ ಜೂನ್ 21, 2025ರಂದು ಏನು ಡಿಸ್ಕಷನ್ ಮಾಡೋಣಪ್ಪ ಅಂತಂದರೆ KCET ಮತ್ತು ನೀಟ್ಗೆ 2025 ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ. ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ KCET ನೀಟ್ ಆ್ಯಂಡ್ BSc ಅಗ್ರಿಕಲ್ಚರ್ ಕೌನ್ಸಿಲಿಂಗ್ ಪ್ರೋಸೆಸ್. ಸೊ ಎಲ್ಲ ಸ್ಟೂಡೆಂಟ್ಸು ತುಂಬ ಕಾಮೆಂಟ್ಗಳಲ್ಲಿ ಕೇಳಿದ್ದಾರೆ, ತುಂಬ ಸ್ಟೂಡೆಂಟ್ಸು ಮೆಸೇಜು ಮಾಡಿದ್ದಾರೆ. ಸರ್ ಏನೇನು ಡಾಕ್ಯುಮೆಂಟ್ಸ್ ಬೇಕು ಕೌನ್ಸಿಲಿಂಗ್ ಪ್ರೊಸೀಜರ್ಗೆ, ಯಾವ್ಯಾವ ಡಾಕ್ಯುಮೆಂಟ್ಸನ್ನು ನಾವು ಇಟ್ಕೊಂಡಿರಬೇಕು, ಮೇಂಟೈನ್ ಮಾಡಿರಬೇಕು ಅನ್ನೋದನ್ನು ತುಂಬ ಸ್ಟೂಡೆಂಟ್ಸು ಮೆಸೇಜ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಅದರ ಮೇಲೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದಾವೆ. ನಿಮ್ಗೆ ಆಲ್ರೆಡಿ ಕೆಲವೊಂದು ಡಾಕ್ಯುಮೆಂಟ್ಸು ನೆಸೆಸಿಟಿ ಇಲ್ಲ, ಕೆಲವೊಂದು ಡಾಕ್ಯುಮೆಂಟ್ಸ್ ಕಂಪಲ್ಸರಿಯಾಗಿ ಬೇಕಾಗಿರುತ್ತೆ. ಯಾವ್ಯಾವ ಡಾಕ್ಯುಮೆಂಟ್ಸು ನಿಮಗೆ ನೆಸೆಸಿಟಿ ಇದೆ, ಮೇಂಟೈನ್ ಮಾಡಿರಬೇಕು. ಕೆಲವೊಂದು ಸರಿ ನೀವು ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಕೌನ್ಸಿಲಿಂಗ್ ಪ್ರೋಸೆಸ್ಸಲ್ಲಿ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿರೋದ್ರಿಂದ ಸೊ ನೀವು ಯಾವ್ಯಾವ ಡಾಕ್ಯುಮೆಂಟ್ಸನ್ನು, ಇನ್ನೂ ತುಂಬ ಟೈಮ್ ಇದೆ. ಈಗ ಎಲ್ಲರೂ ಕ್ವಶನ್ ಕೇಳ್ತಿರೋ, ಸರ್ ಕೌನ್ಸಿಲಿಂಗ್ ಯಾವತ್ತಿರಬಹುದು, ಯಾವಾಗ ಆಗುತ್ತೆ ಅನ್ನೋದನ್ನು ತುಂಬ ಸ್ಟೂಡೆಂಟ್ಸ್ ಅದನ್ನು ಕ್ವಶನ್ ಕೇಳ್ತಿದ್ದಾರೆ. ಸೊ ಅದಕ್ಕೂ ನಾನು ಇಲ್ಲೇ ಒಂದು 1 ಮಿನಿಟಲ್ಲಿ ಆನ್ಸರ್ ಮಾಡಿಬಿಡ್ತೀನಿ. ಏನಪ್ಪ ಅಂತಂದರೆ ಈಗ ಆಲ್ರೆಡಿ ರಿಸಲ್ಟ್ಸ್ ಎಲ್ಲ ಬಿಟ್ಟಿದ್ದಾರೆ, ನೀಟ್ ರಿಸಲ್ಟ್ಸ್ ಎಲ್ಲ ಬಿಟ್ಟಿದ್ದಾರೆ. ಈಗ ಏನಾಗಬೇಕಾಗುತ್ತೆ ಅಂತಂದರೆ ಇಲ್ಲಿ MCC ಮತ್ತು KCET ನೀಟ್ ಇವುಗಳ ಎಲ್ಲ ಕೌನ್ಸಿಲಿಂಗು ಅಟ್ ಎ ಟೈಮ್ ನಡೆಯೋದ್ರಿಂದ ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ MCC ಅಂದರೆ ಇದು ಆಲ್ ಇಂಡಿಯಾ ಲೆವೆಲಲ್ಲಿ ನಡೆಯುವಂಥ ಎಕ್ಸಾಮ್ ಅಂದರೆ ಕೌನ್ಸಿಲಿಂಗ್ ಪ್ರೋಸೆಸ್. ಇದು ಮೆಡಿಕಲ್ ಕೌನ್ಸಿಲಿಂಗ್ ಪ್ರೋಸೆಸ್ ನಡೆಯುವಂಥದ್ದು. ನಮಗೆ ಕರ್ನಾಟಕದಲ್ಲಿ KE ಯಾವ ಥರ, ಸೊ ಮೆಡಿಕಲ್ಗೆ MCCನೂ ಅದೇ ಥರನೇ. ಸೊ ಅಲ್ಲಿ ಕೌನ್ಸಿಲಿಂಗ್ ಪ್ರೊಸೀಜರ್ ನಡಿಬೇಕು ಅಂತಂದರೆ ಆಲ್ ಇಂಡಿಯಾ ಅಟ್ ಎ ಟೈಮ್ ರನ್ ಆಗಬೇಕು ಅಂತಂದರೆ ಸೊ ನಮಗೆ KCET ಆಗಬೇಕು ಅಂದರೆ ಫಸ್ಟು ಅಲ್ಲೇ ಸೀಟ್ಸು ಆಗಬೇಕಾಗತ್ತೆ. ಸೊ ಹಾಗಾಗಿರೋದ್ರಿಂದ ಅಲ್ಲೂ ಫಸ್ಟು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕಾಗಿರುತ್ತೆ. ಅಟ್ ಎ ಟೈಮ್ ನಿಮ್ಗೆ ಏನಾಗುತ್ತೆ, 3 KCET ನೀಟು ಮತ್ತು ನೀಟ್ MCC ಎಲ್ಲ ಅಟ್ ಎ ಟೈಮ್ ಕೌನ್ಸಿಲಿಂಗ್ ರನ್ ಆಗೋದ್ರಿಂದ ಸೊ ನಿಮಗೆ ಆ ನ್ಯೂಸ್ ಏನಪ್ಪ ಅಂತಂದರೆ ಪ್ರಾಬಲಿ ಜೂನ್ ಎಂಡ್ ಅಥವಾ ಜುಲೈ ಫಸ್ಟ್ ವೀಕಲ್ಲಿ MCC ಫಸ್ಟ್ ರೌಂಡ್ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿರೋದ್ರಿಂದ ನಮ್ಮ KCETದು ಅಷ್ಟೇ ಮತ್ತು ನೀಟ್ದು ಅಷ್ಟೇ. ಸೊ ನಮ್ಮ ಸ್ಟೇಟ್ ನೀಟ್ ಏನು ಸೀಟ್ಸ್ ಇರುತ್ತೆ 85% ಸೀಟ್ಸು, ಅದಕ್ಕೂ ಅಷ್ಟೇ ಕಂಪ್ಲೀಟಾಗಿ ನಮಗೆ ಫಸ್ಟ್ ರೌಂಡ್ ಅಂಥದ್ದು ಡೆಫಿನೆಟ್ಲಿ ಹೇಳ್ಬೋದು ಜುಲೈ ಫಸ್ಟ್ ವೀಕ್ ಅಂತೂ ಕಂಪಲ್ಸರಿಯಾಗಿ ಅದರಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈಗ ಬರೋಣ ಪ್ರೊಸೀಜರ್. ನಾವು ಏನಪ್ಪ ಅಂತಂದರೆ ಇಲ್ಲಿ KCET ಕೌನ್ಸಿಲಿಂಗ್ ಮತ್ತು ನೀಟ್ ಕೌನ್ಸಿಲಿಂಗ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ಡಿಸ್ಕಷನ್ ಮಾಡೋಣ. ಓಕೆ, ಮೇಜರಾಗಿ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಏನಪ್ಪ ಅಂತಂದರೆ ಇಲ್ಲಿದೆ ನೋಡಿ, ಕಂಪ್ಲೀಟಾಗಿ ಡಾಕ್ಯುಮೆಂಟ್ಸನ್ನೆಲ್ಲ ಕೊಟ್ಟಿದ್ದೀನಿ ನಾನು ನಿಮಗೆ. ವೆರಿಫಿಕೇಷನ್ ಸ್ಲಿಪ್. ಸೊ ಈಗ ಆಲ್ರೆಡಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಆ ವೆರಿಫಿಕೇಷನ್ ಸ್ಲಿಪ್ ಬೇರೆ, ಕನ್ಫರ್ಮೇಷನ್ ಸ್ಲಿಪ್ ಅದು ಕೊಟ್ಟಿರುವಂಥದ್ದು ನಿಮಗೆ ಈಗ ಬಂದಿರುವಂಥದ್ದು ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ನಿಮ್ಗೆ ಆಲ್ರೆಡಿ ಇದೆ ಡಾಕ್ಯುಮೆಂಟ್ಸು, ಅಂದರೆ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ನೀವು ಸಬ್ಮಿಟ್ ಮಾಡಿದ್ದೀರಾ, ಯಾವ ಥರ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿಕೊಂಡು ದಯವಿಟ್ಟು ನಿಮ್ಮ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಏನೇನಿರುತ್ತೆ ಅಂತಂದರೆ ನೀವು ಯಾವ್ಯಾವ ರಿಸರ್ವೇಷನ್ಸನ್ನು ಕ್ಲೈಮ್ ಮಾಡಿರ್ತೀರಾ ಮತ್ತು ಯಾವ ಡಾಕ್ಯುಮೆಂಟ್ಸ್ ವೆರಿಫೈ ಆಗಿದೆ ಅನ್ನೋದನ್ನು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇದೆ ನಿಮಗೆ. ಅದು ಕನ್ಫರ್ಮೇಷನ್ ಸ್ಲಿಪ್. ಅದು ನಿಮಗೆ ನೆಕ್ಸ್ಟ್ ಇನ್ನೊಂದು ಬಿಡ್ತಾರೆ, ಇನ್ನು ಸ್ವಲ್ಪ ದಿನದಲ್ಲಿ ವೆರಿಫಿಕೇಷನ್ ಸ್ಲಿಪ್ ಅಂತ ಬಿಡ್ತಾರೆ ನಿಮ್ಗೆ. ಅದನ್ನು ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಿರುತ್ತೆ ಅಂತಂದರೆ ಅಗೈನ್ ನಿಮಗೆ ನೀವು ಯಾವ್ಯಾವ ಡಾಕ್ಯುಮೆಂಟ್ಸನ್ನೆಲ್ಲ ನೀವು ವೆರಿಫೈ ಆಗಿದೆ ಮತ್ತು ಫೈನಲ್ ನಿಮ್ಮ ರಿಸರ್ವೇಷನ್ಸ್ ಏನಿದೆ, ಆ ರಿಸರ್ವೇಷನ್ಸ್ ಏನೆಲ್ಲ ಕ್ಲೈಮ್ ಮಾಡಿದ್ದೀರಾ, ಡಾಕ್ಯುಮೆಂಟ್ಸ್ ಯಾವ್ದು ವೆರಿಫೈ ಆಗಿದೆ ಕಂಪ್ಲೀಟಾಗಿ ನಿಮಗೆ ಅದ್ರ ಜೊತೆಗೆ ಏನು ಮಾಡ್ತಾರೆ ಅಂದರೆ ಅಲ್ಲಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ಒಂದು ಸೀಕ್ರೆಟ್ ಕೀಯನ್ನು ಕೊಡ್ತಾರೆ. ಏನಿದು ಸೀಕ್ರೆಟ್ ಕೀ ಅಂತಂದರೆ ಈ ಸೀಕ್ರೆಟ್ ಕೀಯಿಂದನೇ ನೀವೇನಾಗುತ್ತೆ ಕಂಪ್ಲೀಟ್ ಕೌನ್ಸಿಲಿಂಗ್ ಪ್ರೊಸೀಜರ್ ರನ್ ಆಗುವಂಥದ್ದು ಈ ಎಲ್ಲದಕ್ಕೂ. ಯಾಕಂದರೆ ಮತ್ತು ಇದು ಸೀಕ್ರೆಟ್ ಕೀ ಆಗಿರುತ್ತೆ, ಯಾರಿಗೂ ಶೇರ್ ಮಾಡಬಾರ್ದು. ಯಾಕೆ ಅಂತಂದರೆ ಶೇರ್ ಮಾಡಿದ್ರೆ ಅದು ಮಿಸ್ಯೂಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿರೋದ್ರಿಂದ ದಯವಿಟ್ಟು ಈ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದು ಆದಮೇಲೆ ಈ ಸೀಕ್ರೆಟ್ ಕೀನ ಯಾರಿಗೂ ಶೇರ್ ಮಾಡಬೇಡಿ. ಓಕೆ, ಮತ್ತು ನಿಮಗೆ ಸೀಕ್ರೆಟ್ ಕೀಯಿಂದನೇ ನಿಮಗೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಇದು ಸೀಕ್ರೆಟ್ ಕೀನ ಕೇಳ್ತಾ ಇರುತ್ತೆ ಪ್ರತಿಯೊಂದು ಸ್ಟೇಜಲ್ಲೂ.
ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಪ್ರೊಸೀಜರ್ ಕೌನ್ಸಿಲಿಂಗ್ ಮತ್ತು ಯಾವುದೇ ಒಂದು ಕಂಪ್ಲೀಟ್ ಕೌನ್ಸಿಲಿಂಗ್ ಪ್ರೋಸೆಸ್ಸಲ್ಲಿ ನಿಮಗೆ ಸೀಕ್ರೆಟ್ ಕೀ ಕೇಳ್ತಿರುತ್ತೆ. ಸೊ ಹಾಗಾಗಿರೋದ್ರಿಂದ ಆ ಸೀಕ್ರೆಟ್ ಕೀನ ನೀವು ಡೌನ್ಲೋಡ್ ಮಾಡಿ. ಆ ಸೀಕ್ರೆಟ್ ಕೀ ಎಲ್ಲಿ ಬರುತ್ತೆ ಅಂದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಬರುತ್ತೆ. ವೆರಿಫಿಕೇಷನ್ ಸ್ಲಿಪ್ ಇನ್ನೂ ಬಿಟ್ಟಿಲ್ಲ, ಬಿಟ್ಟಾಗ ಖಂಡಿತವಾಗೂ ನಾನು ಒಂದು ವಿಡಿಯೋ ಮಾಡಿ ಹೇಳ್ತೇನೆ. ಸೊ ಬಟ್ ಸೂನ್ ಇನ್ನೇನು ಇನ್ನೊಂದು ಕೌನ್ಸಿಲಿಂಗ್ ಪ್ರೊಸೀಜರು ಇನ್ನೊಂದು 3-4 ಡೇಸ್ ಇದೆ ಅನ್ನೋ ಟೈಮಲ್ಲಿ ನಿಮಗೆ ಈ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಕೊಡ್ತಾರೆ. ಸೊ ಆಗ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಒನ್ ಏನಪ್ಪ ಅಂದರೆ KE ಅಪ್ಲಿಕೇಶನ್. ಅದರಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದೀರಲ್ವಾ, ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅಂದ್ಕೊಳ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸರಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಸಣ್ಣ ಪುಟ್ಟ ಏನಾದರೂ ವೆರಿಫಿಕೇಷನ್ಸ್ಗಳು ಅವೇನಾದ್ರು ಪೆಂಡಿಂಗ್ ಇದ್ರೆ ನಿಮಗೆ ಆ್ಯಕ್ಚುಲಿ ಮಾಡ್ಕೋಬೇಡಿ. ಮತ್ತೆ ಇನ್ನೊಂದ್ಸರಿ KE ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಾರೆ ಇನ್ನೂ ಒಂದ್ಸರಿ ನಿಮಗೆ ಇನ್ನೊಂದೇನು ಕೌನ್ಸಿಲಿಂಗ್ ಏನೇನು 3-4 ಡೇಸ್ ಒಳಗಡೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ ನಿಮಗೆ ಒನ್ಸ್ ಅಗೇನ್ ನಿಮಗೆ KE ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ ಕೊಡ್ತಾರೆ. ಸೊ ಡೌನ್ಲೋಡ್ ಮಾಡ್ಕೊಂಡಿದ್ರೆ ತೊಂದರೆ ಇಲ್ಲ, ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಮತ್ತೆ ಇನ್ನೊಂದು ಕೌನ್ಸಿಲಿಂಗ್ ಪ್ರೊಸೀಜರ್ಗೆ ಇನ್ನೊಂದು 3-4 ಡೇಸ್ ಒಳಗಡೆ ಆ ಡ್ಯೂರೇಷನಲ್ಲಿ ನಿಮಗೆ ಬಿಡ್ತಾರೆ. ಮತ್ತೆ ಇನ್ನೊಂದ್ಸರಿ ಡೌನ್ಲೋಡ್ ಮಾಡ್ಕೊಳ್ಳಿ. ಬಟ್ ಇದು ಬೇಕಾಗುತ್ತೆ, ಯಾಕೆಂದರೆ ನೀವು ಕಂಪ್ಲೀಟಾಗಿ ನೀವು ಅಪ್ಲಿಕೇಶನ್ ಡೀಟೇಲ್ಸ್ ನೀವು ಏನೇನೆಲ್ಲ ಡಾಕ್ಯುಮೆಂಟ್ಸನ್ನು ಹಾಕಿದ್ದೀರಾ ಮತ್ತು ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಏನೆಲ್ಲ ಇದೆ, ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟಾಗಿ ನಿಮ್ಮ ಡೀಟೇಲ್ಸ್ ಎಲ್ಲ ಅದರಲ್ಲಿರುತ್ತೆ. ಸೊ ಇದೆಲ್ಲ ಏಕೆ ಬೇಕಾಗುತ್ತೆ ಅಂತಂದರೆ ನಿಮ್ಗೆ ಏನಾದ್ರು ಒಂದು ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಏನಾದ್ರು ಪ್ರಾಬ್ಲಮ್ ಆದಾಗ, ಸೊ ನೆಕ್ಸ್ಟ್ ನೀವು ಫರ್ದರ್ ಫ್ಯೂಚರಲ್ಲಿ ಯಾವುದೇ ನೀವು ಪ್ರೊಸೀಜರನ್ನು ಪ್ರೊಸೀಡ್ ಮಾಡಬೇಕು ಅಂತಂದರೆ ನಿಮಗೆ ಇವೆಲ್ಲ ಡಾಕ್ಯುಮೆಂಟ್ಸ್ ಇರಲೇಬೇಕಾಗತ್ತೆ. ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ KCET. ಸೊ KCETನ ಅಡ್ಮಿಟ್ ಕಾರ್ಡ್, ನೀವು KCETನ ಆಲ್ರೆಡಿ ಎಕ್ಸಾಮ್ ಬರ್ದಿರ್ತೀರಾ, ಸೊ ಅಡ್ಮಿಟ್ ಕಾರ್ಡನ್ನು ಇಟ್ಕೊಂಡಿರ್ಬೇಕಾಗತ್ತೆ. ಯಾಕಂದರೆ ನೀವು ಎಕ್ಸಾಮ್ ಬರ್ದಿದ್ದೀರಲ್ಲ, ಮತ್ತು ಫೈನಲ್ ನೆಕ್ಸ್ಟ್ ಫರ್ದರ್ ಫ್ಯೂಚರಲ್ಲಿ ಏನಾದರೂ ಇಶ್ಯೂಸ್ ಆದಾಗ ನಿಮಗೆ ಅಡ್ಮಿಟ್ ಕಾರ್ಡನ್ನು ಕೇಳ್ತಾರೆ. ಅಂದರೆ ನೀವು ಎಕ್ಸಾಮ್ ಬರ್ದಿದ್ದೀರಾ ಅನ್ನೋದಕ್ಕೆ ಒಂದು ಪ್ರೂಫ್ ಇರುತ್ತೆ, ಜೊತೆಗೆ ನಿಮ್ಮ ಅದರಲ್ಲಿ ನಂಬರ್ ಎಲ್ಲ ಇರುತ್ತೆ, ರೋಲ್ ನಂಬರ್ ಎಲ್ಲ ಇರುತ್ತೆ. ಸೊ ಹಾಗಾಗಿರೋದ್ರಿಂದ ಅದನ್ನು ಕಂಪ್ಲೀಟಾಗಿ ಅಥವಾ ನೀಟ್ ಎಕ್ಸಾಮ್ ಏನು ಬರ್ದಿರ್ತೀರ ಅದರ ಅಡ್ಮಿಟ್ ಕಾರ್ಡನ್ನು ಇಟ್ಕೊಂಡಿರ್ಬೇಕಾಗತ್ತೆ. ನೆಕ್ಸ್ಟ್ KCET ಸ್ಕೋರ್ ಕಾರ್ಡ್ ಮತ್ತು ನೀಟ್ ಸ್ಕೋರ್ ಕಾರ್ಡ್. KCETನಲ್ಲಿ ಈಗ ಆಲ್ರೆಡಿ ಸ್ಕೋರ್ ಬಂದಿರುತ್ತೆ, ಆ ಸ್ಕೋರ್ ಕಾರ್ಡನ್ನು ಮತ್ತೆ ಇನ್ನೊಂದ್ಸರಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಮತ್ತು ನೀಟ್ ಸ್ಕೋರ್ ಕಾರ್ಡ್ ಅಷ್ಟೇ, ನೀಟ್ದು ಏನು ಬಂದಿರುತ್ತೆ ನಿಮ್ಮದು ಕಂಪ್ಲೀಟಾಗಿ ಆ ಸ್ಕೋರ್ ಕಾರ್ಡನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಫ್ಯೂಚರಲ್ಲಿ ಬೇಕಾಗುತ್ತೆ. ನೆಕ್ಸ್ಟ್ SSLC ಮತ್ತು 10th ಮಾರ್ಕ್ಸ್ ಕಾರ್ಡ್. ಕರ್ನಾಟಕ ಸ್ಟೇಟ್ ಆಗಿದ್ರೆ SSLC ಅಥವಾ ಅದು ಬೇರೆ ಸ್ಟೇಟ್ಸ್ ಆಗಿದ್ರೆ 10th ಮಾರ್ಕ್ಸನ್ನು ಡೀಟೇಲ್ಸನ್ನು ಇಟ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ಅಲ್ಲಿ ಮೇಜರ್ ಆಗಿ 2 ರೆಫರೆನ್ಸ್ ಆಗಿ ನಾವು ಅದನ್ನು ಯೂಸ್ ಮಾಡ್ತೀವಿ, 10th ಅಥವಾ SSLC ಮಾರ್ಕ್ಸ್ ಕಾರ್ಡನ್ನು. ಒಂದು ಬಂದು ನಿಮ್ಮ ನೇಮ್ ರೆಫರೆನ್ಸ್ಗೆ, ನಿಮಗೆ ಗೊತ್ತಿದೆ ಎಲ್ಲ ಡಾಕ್ಯುಮೆಂಟ್ಸ್ಗೂ ನಾವು ರೆಫರೆನ್ಸ್ ಆಗಿ ತಗೊಳ್ಳುವಂಥದ್ದು 10th ಮಾರ್ಕ್ಸ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ನೇಮು ಮತ್ತು ಡೇಟ್ ಆಫ್ ಬರ್ತ್ ಅವೆರಡನ್ನು ರೆಫರೆನ್ಸ್ ಆಗಿ ತೊಗೊಂಡಿರ್ತೀವಿ. ಸೊ ಹಾಗಾಗಿರೋದ್ರಿಂದ ಆ ರೆಫರೆನ್ಸ್ ಆಗಿ ನೀವು ಪ್ರೊಸೀಡ್ ಆಗಬೇಕಾಗಿರುತ್ತೆ. ಸೊ 10th ಮಾರ್ಕ್ಸ್ ಕಾರ್ಡಲ್ಲಿ ಅಥವಾ SSLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನೇಮ್ಗೆ ಆ 2 ಪರ್ಪೋಸ್ಗೆ ನಾವು SSLC ಮಾರ್ಕ್ಸ್ ಕಾರ್ಡ್ ಅಥವಾ 10th ಮಾರ್ಕ್ಸ್ ಕಾರ್ಡನ್ನು ಯೂಸ್ ಮಾಡ್ತೀವಿ. ಸೊ ಅದರದ್ದು ಒಂದು ನೀವೇನು ಮಾಡಬೇಕಾಗುತ್ತೆ, ಕಾಪಿಯನ್ನು ಇಟ್ಕೊಂಡಿರಬೇಕಾಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ PUC 12th ಮಾರ್ಕ್ಸ್ ಕಾರ್ಡ್. ನಮ್ಮ ಕರ್ನಾಟಕದವರಾಗಿದ್ದರೆ ನೀವು ಸ್ಟೇಟ್ ಬೋರ್ಡ್ ಆಗಿದ್ದರೆ ಸೆಕೆಂಡ್ PUC ಇರುತ್ತೆ, ಅಥವಾ ನೀವೇನಾದರೂ CBSE ICSE ಆಗಿದ್ದರೆ ನಿಮ್ಮದು ಟೋಟಲ್ ನಿಮಗೆ 12th ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗತ್ತೆ ರಿಸಲ್ಟ್ ಶೀಟನ್ನು. ಜೊತೆಗೆ ನಿಮಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡು ತೊಗೊಳ್ಬೇಕಾಗತ್ತೆ. ಇನ್ನೇನು ಬಿಡ್ತಾರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡು, ನಿಮಗೆ ಇನ್ನೊಂದು 15-20 ದಿನದಲ್ಲಿ ನಿಮಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಕಲೆಕ್ಟ್ ಮಾಡಿ ಇಟ್ಕೊಂಡಿರಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸನ್ನು, ಅದು ಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಸ್ಟಡಿ ಸರ್ಟಿಫಿಕೇಟ್ಸ್. ಈಗ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಏನು ನಿಮ್ಗೆ ಕೊಟ್ಟಿಲ್ಲ ಅಂತಂದರೆ ಮಾಡ್ಕೊಳ್ಳುವಂಥ ತೊಂದರೆ ಇಲ್ಲ ಈಗ ಆ್ಯಕ್ಚುಲಿ. ಬಟ್ ಬಂದಮೇಲೆ ನಿಮ್ಮದು PUC ಮಾರ್ಕ್ಸ್ ಕಾರ್ಡನ್ನು ತೊಗೊಂಡು ಇಟ್ಕೊಂಡಿರಬೇಕಾಗತ್ತೆ. ಮತ್ತು ಯಾಕಂದರೆ ನೀವು ಕಾಲೇಜಿಗೆ ಜಾಯ್ನ್ ಆಗಬೇಕಾದ್ರೆ ಅದರ ಅವಶ್ಯಕತೆ ಇರುತ್ತೆ ನಿಮಗೆ. ಕಾಲೇಜಿಗೆ ಯಾವ ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಮೆಡಿಕಲ್ ಅಥವಾ ನಿಮ್ಮ ಯಾವುದೇ BSc ಅಗ್ರಿಕಲ್ಚರ್ ನೀವು ಯಾವುದೇ ಕೋರ್ಸಿಗೆ ಜಾಯ್ನ್ ಆಗಿರುವಂಥ ಕೋರ್ಸಿಗೆ, ಸೊ ಅದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅವಶ್ಯಕತೆ ಇರುತ್ತೆ. 12th ಮಾರ್ಕ್ಸ್ ಕಾರ್ಡು, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಅಥವಾ 12th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಸೊ ತೊಗೊಂಡು ಇಟ್ಕೊಂಡಿರಿ. ಬಂದಿಲ್ಲ ಅಂತಂದರೆ ಬಂದಮೇಲೆ ತೊಗೊಳ್ಳಿ, ಇನ್ನೇನು ಅದು ಬಂದುಬಿಡುತ್ತೆ ಇನ್ನೊಂದು 15-20 ದಿನದ ಒಳಗಡೆ, ಅಥವಾ ಇನ್ನೊಂದು ತಿಂಗಳು ಆಗ್ಬೋದು. ಸೊ ವೆಯ್ಟ್ ಮಾಡಿ ಡೆಫಿನೆಟ್ಲಿ, ಬಟ್ ಅದು ಬೇಕಾಗುತ್ತೆ ನಿಮಗೆ ಫ್ಯೂಚರಲ್ಲಿ. ನೆಕ್ಸ್ಟ್ ಸ್ಟಡಿ ಸರ್ಟಿಫಿಕೇಟ್. ಇದಂತೂ ಕಂಪಲ್ಸರಿಯಾಗಿ ನೀವು ಮೇಂಟೈನ್ ಮಾಡಲೇಬೇಕಾಗತ್ತೆ. ನೀವು ಆಲ್ರೆಡಿ ಕ್ಲೈಮ್ ಮಾಡಿರ್ತೀರಾ, ನೀವು ಕರ್ನಾಟಕದ ಕ್ಲಾಸ್ A ಸ್ಟೂಡೆಂಟ್ಸ್ ಅಂತ ಕ್ಲೈಮ್ ಮಾಡಿರ್ತೀರಾ. ಕ್ಲಾಸ್ Aನಲ್ಲಿ ನೀವು ಕರ್ನಾಟಕದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಓದಿರ್ತೀರಾ ಅಂತ ಕ್ಲೈಮ್ ಮಾಡಿರ್ತೀರಾ ನೀವು ಆಲ್ರೆಡಿ. ಸೊ ಹಾಗಾಗಿರೋದ್ರಿಂದ ಸ್ಟಡಿ ಸರ್ಟಿಫಿಕೇಟ್ಸನ್ನು ಇಟ್ಕೊಂಡಿರಿ. ಯಾಕೆಂತಂದರೆ ಈಗ ಆಲ್ರೆಡಿ ವೆರಿಫೈ ಆಗಿರುತ್ತೆ, ಬಟ್ ಸ್ಟಿಲ್ ಏನಾದರೂ ಫ್ಯೂಚರಲ್ಲಿ ಏನಾದರೂ ಇಶ್ಯೂ ಆದಾಗ ಸ್ಟಡಿ ಸರ್ಟಿಫಿಕೇಟ್ಸನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಆಗ ಹೋಗಿ ನೀವು ಇಮಿಡಿಯೇಟಾಗಿ ಮಾಡಿಸೋದಕ್ಕಿಂತ ಸೊ ಬೆಟರ್ ಮೊದಲೇ ನೀವು ಮಾಡಿಟ್ಕೊಬಿಟ್ರೆ
ಬೆಟರ್ ಅದು. ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಕಂಪಲ್ಸರಿ, ನೀವು 11th 12th ಮಾಡಿಸಿಟ್ಕೊಂಡಿರಿ, ಹಾಗೆ ಸ್ಟಡಿ ಸರ್ಟಿಫಿಕೇಟ್ಸನ್ನು ಸಹ. ಮತ್ತೆ ಹೇಳ್ತಿದ್ದೀನಿ, ಕ್ಲಾಸ್ ಎ ಸ್ಟೂಡೆಂಟ್ಸು ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫೈ ಆಗಿರುತ್ತೆ, ಬಟ್ ಈಗ ನೆಸೆಸಿಟಿ ಇಲ್ಲ. ಬಟ್ ಏನಾದರೂ ತೊಂದರೆ ಆದಾಗ ಮತ್ತೆ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ಸ್ ಬೇಕಾಗತ್ತೆ. ಸೊ ಹಾಗಾಗಿರೋದ್ರಿಂದ ಕಂಪಲ್ಸರಿಯಾಗಿ ನೀವು ಸ್ಟಡಿ ಸರ್ಟಿಫಿಕೇಟ್ಸನ್ನು ಹೋಗಿ ಮಾಡಿಸೋದಕ್ಕಿಂತ, ಇಮಿಡಿಯೇಟಾಗಿ ಮತ್ತೆ ಪ್ರಾಬ್ಲಮ್ ಆಗೋದಕ್ಕಿಂತ ಈಗಲೇ ಸ್ಟಡಿ ಸರ್ಟಿಫಿಕೇಟ್ಸ್ನೆಲ್ಲ ಮಾಡಿಸಿ ರೆಡಿ ಮಾಡಿ ಇಟ್ಕೊಳ್ಳಿ ಬೇಕಾಗತ್ತೆ. ಸೊ ಇಷ್ಟು ನಿಮಗೆ ಮೇಜರ್ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್. ನೆಕ್ಸ್ಟ್ ಕೆಲವೊಂದು ಡಾಕ್ಯುಮೆಂಟ್ಸ್ ಇದೆ, ಆ ಡಾಕ್ಯುಮೆಂಟ್ಸು ಸಹ ನೀವು ಮೇಂಟೈನ್ ಮಾಡಿರಬೇಕಾಗಿರುತ್ತೆ. ಯಾವಪ್ಪ ನೆಕ್ಸ್ಟು ಬೇರೆ ಡಾಕ್ಯುಮೆಂಟ್ಸ್ ಅಪ್ಪ ಅಂತಂದರೆ ಇಲ್ಲಿ ಮೇಜರ್ ಆಗಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್. ಇದರಲ್ಲಿ ನಿಮಗೆ ಸ್ವಲ್ಪ ಸ್ಪೆಷಲ್ ಕೇಸಸ್ ಬರುತ್ತೆ ನಿಮಗೆ ಇವೆಲ್ಲನೂ. ಅಂದರೆ ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ, ಕೆಲವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಬಟ್ ಯಾರಿಗೆ ಅಪ್ಲೈ ಆಗುತ್ತೆ ಕಂಪಲ್ಸರಿಯಾಗಿ ಈ ಸರ್ಟಿಫಿಕೇಟ್ಸನ್ನು ಇಟ್ಕೊಂಡಿರಲೇಬೇಕಾಗತ್ತೆ. ಅದರಲ್ಲಿ ಬಂದರೆ ನಿಮಗೆ ಫಸ್ಟ್ ಒನ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಮತ್ತು ಮೈಗ್ರೇಷನ್ ಸರ್ಟಿಫಿಕೇಟ್. ಇವು ಎರಡೂ ಯಾರಿಗೆ ಬರುತ್ತವಪ್ಪ ಅಂತಂದರೆ ಇದು ಅದರ್ ದ್ಯಾನ್ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ಗೆ. ಅದರ್ ದ್ಯಾನ್ ಸ್ಟೇಟ್ ಬೋರ್ಡ್ ಅಂದರೆ ಲೈಕ್ CBSE ICSE ಸ್ಟೂಡೆಂಟ್ಸ್ ಇರ್ತಾರಲ್ವಾ, ಯಾರು 10th ಸ್ಟೇಟ್ ಸಿಲೆಬಸ್ ಬಿಟ್ಟು ಅಂದರೆ ICSE ಮತ್ತು CBSE ಸ್ಟೂಡೆಂಟ್ಸ್ ಏನು ಓದಿರ್ತಾರೆ ಅವರು ಕಂಪಲ್ಸರಿಯಾಗಿ ಈ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಮತ್ತು ಮೈಗ್ರೇಷನ್ ಸರ್ಟಿಫಿಕೇಟ್ ಇವೆರಡು ಡಾಕ್ಯುಮೆಂಟ್ಸು ಯಾರಿಗಪ್ಪ ಅಂತಂದರೆ ಎರಡು ಡಾಕ್ಯುಮೆಂಟ್ ಬಂದು ICSE ಮತ್ತು CBSE ಸ್ಟೂಡೆಂಟ್ಸ್ಗಳಿಗೆ, ಅಥವಾ ಎನಿ ಬೋರ್ಡ್ ಅದರ್ ದ್ಯಾನ್ ಸ್ಟೇಟ್ ಬೋರ್ಡ್ ಬಿಟ್ಟು ಇನ್ನು ಉಳಿದಿರುವಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಇದು ನಮಗೆ ಬೇಕಾಗತ್ತೆ. ಓಕೆ, ಸೊ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಮತ್ತು ಮೈಗ್ರೇಷನ್ ಸರ್ಟಿಫಿಕೇಟ್. ಸೊ ಇದಾದಮೇಲೆ ನಮಗಿಲ್ಲಿ ಮೇಜರಾಗಿ ಬರುವಂಥದ್ದು ರೂರಲ್ ಸರ್ಟಿಫಿಕೇಟ್. ಈಗ ಯಾರ್ಯಾರೆಲ್ಲ ರೂರಲ್ ಕೋಟಾನ ಕ್ಲೈಮ್ ಮಾಡಿರ್ತೀರಾ, ಈಗ ಅವರು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ನೀವು ಯಾವ್ಯಾವೆಲ್ಲ ಸ್ಕೂಲಲ್ಲಿ ಓದಿರ್ತೀರಾ ಆ ಸ್ಕೂಲಿನಲ್ಲಿರುವಂಥ ರೂರಲ್ ಸರ್ಟಿಫಿಕೇಟ್ಸ್ ಅಂತ ಬರುತ್ತೆ. ರೂರಲ್ ಸರ್ಟಿಫಿಕೇಟ್ಸನ್ನು ನೀವು ಸರ್ಟಿಫಿಕೇಟ್ಸನ್ನು ರೆಡಿ ಮಾಡಿ ಇಟ್ಕೋಬೇಕು. ಅಂತಂದರೆ ಆ ಸ್ಕೂಲ್ಸಲ್ಲಿ ಹೋಗಿ ಕಂಪ್ಲೀಟಾಗಿ ಆ ಸ್ಕೂಲ್ನಲ್ಲಿ ಹೋಗಿ ಟೀಚರ್ಸ್ ಕೊಟ್ಟರೆ, ಅಂದರೆ HMಗೆ ಅಥವಾ ಪ್ರಿನ್ಸಿಪಾಲ್ ಕೊಟ್ಟರೆ ನಿಮಗೆ ಕಂಪ್ಲೀಟಾಗಿ ಆ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಸೀಲ್ ಸಿಗ್ನೇಚರ್ ಹಾಕ್ಕೊಡ್ತಾರೆ, ಮತ್ತು BO ಸಿಗ್ನೇಚರ್ ಹಾಕ್ಸ್ಕೋಬೇಕಾಗತ್ತೆ. ಅದನ್ನೆಲ್ಲ ಸರ್ಟಿಫಿಕೇಟ್ಸ್ನ ರೆಡಿ ಮಾಡ್ಕೊಳ್ಳಿ. ಯಾರ್ಯಾರೆಲ್ಲ ರೂರಲ್ ಕ್ಲೈಮ್ ಮಾಡಿರ್ತೀರಾ, ಸೊ ದಯವಿಟ್ಟು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಕಂಪಲ್ಸರಿಯಾಗಿ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ. ಬಟ್ ಇಲ್ಲಿ ನಾನು ಮತ್ತೆ ಹೇಳ್ತಿದ್ದೀನಿ, ನಿಮಗೆ ಯಾವುದೇ ಇಶ್ಯೂ ಕ್ರಿಯೇಟ್ ಆಗದೇ ಇರೋವರೆಗೂ ನಿಮಗೆ ಯಾವುದೇ ಈ ಸರ್ಟಿಫಿಕೇಟ್ಸ್ ಬೇಕಾಗಿಲ್ಲ. ಬಟ್ ಯಾವುದಾದ್ರು ಒಂದು ಸಮಸ್ಯೆ ಆಯಿತು ಅಂತಂದರೆ, ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಎಲ್ಲೋ ಒಂದು ಸರಿ ಮಿಸ್ ಆಯಿತು, ಪ್ರಾಬ್ಲಮ್ ಆಯಿತು ಅಂದವಾಗ ನೀವು ಮತ್ತೇನಾಗುತ್ತೆ, ಈ ಡಾಕ್ಯುಮೆಂಟ್ಸ್ನೆಲ್ಲ ಹೋಗ್ಬಿಟ್ಟು PU KEನಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಯಾವುದೇ ಒಂದು ಇಶ್ಯೂ ಆದಾಗ ಡೈರೆಕ್ಟಾಗಿ ಹೋಗಿ ಅಲ್ಲಿ ನೀವು ಫೇಸ್ ಮಾಡಬೇಕಾಗತ್ತೆ. ಹಾಗಾಗಿರೋದ್ರಿಂದ ನೀವು ಯಾವ ಸರ್ಟಿಫಿಕೇಟ್ ಏನೇನು ಬೇಕಾಗಿರುತ್ತೆ, ನೀವು ಯಾವುದನ್ನೆಲ್ಲ ಕ್ಲೈಮ್ ಮಾಡಿರ್ತೀರಾ, ಎಕ್ಸ್ಟ್ರಾ ರಿಸರ್ವೇಷನ್ಸ್, ಅವೆಲ್ಲ ಸರ್ಟಿಫಿಕೇಟ್ಸನ್ನ ಕಂಪಲ್ಸರಿಯಾಗಿ ನೀವು ಮೇಂಟೈನ್ ಮಾಡಿ ಇಟ್ಕೊಂಡಿರಿ ಅವುಗಳನ್ನೆಲ್ಲ ಸರ್ಟಿಫಿಕೇಟ್ಸನ್ನು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ GM ಸ್ಟೂಡೆಂಟ್ಸ್ಗಳಿಗೆ, ಎಸ್ಪೆಷಲಿ GM ಸ್ಟೂಡೆಂಟ್ಸ್ಗಳಿಗೆ, ಸೊ ನಿಮಗೆ ರೂರಲ್ ಸರ್ಟಿಫಿಕೇಟ್, GM ಸ್ಟೂಡೆಂಟ್ಸ್ ಆ್ಯಂಡ್ ರೂರಲ್ ಸರ್ಟಿಫಿಕೇಟ್. GM ಸ್ಟೂಡೆಂಟ್ಸ್ ಯಾರ್ಯಾರೆಲ್ಲ ಇರ್ತಾರೆ ಅವರು ಸ್ವಲ್ಪ ಒಂದು ಎಕ್ಸ್ಟ್ರಾ ಸರ್ಟಿಫಿಕೇಟನ್ನು ಮಾಡಿಸ್ಕೊಂಡಿರ್ಬೇಕಾಗಿರುತ್ತೆ. ಒಂದು ಪರಿಶೀಲನಾ ಪ್ರಮಾಣ ಪತ್ರ ಅಂತ ಬಂದಿರುತ್ತೆ, ಸೊ ಅದನ್ನು ಮಾಡಿಸ್ಕೊಳ್ಳಿ. ಯಾಕಂದರೆ ಯಾರಿಗೆ GM ಸ್ಟೂಡೆಂಟ್ಸು ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 8 lakhs ಇರುತ್ತೆ, ಅವ್ರು ಕಂಪಲ್ಸರಿಯಾಗಿ, ಮತ್ತು ಯಾರು ರೂರಲ್ ರಿಸರ್ವೇಷನನ್ನು ಕ್ಲೈಮ್ ಮಾಡಿರ್ತಾರೆ ಅವ್ರಿಗೆ ಅಡಿಷನಲ್ ಆಗಿ ಪರಿಶೀಲನಾ ಪ್ರಮಾಣ ಪತ್ರವನ್ನು ಕಂಪಲ್ಸರಿಯಾಗಿ ಇರಬೇಕಾಗತ್ತೆ. ಸೊ ಅದನ್ನು ಮಾಡಿಸ್ಕೊಂಡಿರಿ. ಸೊ ಅದಾದಮೇಲೆ ಬಂದು ನಿಮಗೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್. ಅದೇ ಥರನೇ ಈಗ ಕನ್ನಡ ಮೀಡಿಯಂ ಏನು ಕ್ಲೈಮ್ ಮಾಡಿರ್ತೀರ ರಿಸರ್ವೇಷನನ್ನು, ಅವರಿಗೆ ಕಂಪಲ್ಸರಿಯಾಗಿ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿರಬೇಕು. ಸೊ ಅವ್ರಿಗೆ ಈ ರಿಸರ್ವೇಷನ್ ಇರುತ್ತೆ. ಮತ್ತು ಇರುವಂಥವ್ರು ಕಂಪ್ಲೀಟಾಗಿ ಈ ಸರ್ಟಿಫಿಕೇಟ್ಸನ್ನು ಮಾಡಿ ಇಟ್ಕೊಂಡಿರಿ. ಮತ್ತೆ ಹೇಳ್ತಿದ್ದೀನಿ, ನಿಮಗೆ ಇದು ಯಾವುದೇ ಯೂಸ್ ಆಗದೇ ಇರ್ಬೋದು, ಬಟ್ ಒಂದ್ಸರಿ ಏನಾದ್ರು ಪ್ರಾಬ್ಲಮ್ ಆಯಿತು ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಅಂತಂದರೆ ಕಂಪಲ್ಸರಿಯಾಗಿ ಈ ಡಾಕ್ಯುಮೆಂಟ್ಸ್ ಇಮಿಡಿಯೇಟಾಗಿ ತೊಗೊಂಡೋಗಿ ನೀವು ಬೋರ್ಡಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. KEA ಹೋಗಿ ನೀವು ಹಾಗಾಗಿರೋದ್ರಿಂದ ನೀವು ಆಗೋಗಿ ಸಡನ್ನಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಮಾಡಿಸ್ಕೊಳ್ಳೋದಕ್ಕಿಂತ ಈಗಲೇ ಮಾಡಿಸಿಟ್ಕೋಬೇಡಿ, ಯಾವುದೇ ತೊಂದರೆ ಆಗೋದು ಬೇಡ. ನೆಕ್ಸ್ಟ್, ಕಾಸ್ಟ್ ಆರ್ ಇನ್ಕಮ್ ಸರ್ಟಿಫಿಕೇಟ್. ಇದು ಅಷ್ಟೇ, ನೀವು ಈಗ ಕಾಸ್ಟ್ ಕ್ಲೈಮ್ ಮಾಡಿರ್ತೀರ, ಯಾವುದೋ ಒಂದು 2A 3A 3B ವಾಟ್ ಎವರ್ ಕಾಸ್ಟ್ ಕ್ಲೈಮ್ ಮಾಡಿರ್ತೀರ. ಮತ್ತು ಇನ್ಕಮ್ ಸರ್ಟಿಫಿಕೇಟ್, ನಿಮ್ದೇನು ಇನ್ಕಮ್ ಇರುತ್ತೆ ಆ ಇನ್ಕಮ್ ಸರ್ಟಿಫಿಕೇಟ್ ಯಾರಿಗೆ ಅಪ್ಲಿಕಬಲ್ ಆಗುತ್ತೋ ಅವರಿಗೆ. GMಗಾದರೆ ಬರೋದಿಲ್ಲ, ಬಟ್ ಬೇರೆ ಕ್ಯಾಂಡಿಡೇಟ್ಸ್ಗೆ ಲೈಕ್ OBC ಕ್ಯಾಂಡಿಡೇಟ್ಸ್ಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಎರಡು ಕ್ಯಾಸ್ಟ್ ಆ್ಯಂಡ್ ಆರ್ ಇನ್ಕಮ್ ಸರ್ಟಿಫಿಕೇಟನ್ನು ನೀವು
ಇದ್ರೆ ನೀವು ಕಂಪ್ಲೀಟಾಗಿ ರೆಡಿ ಮಾಡಿ ಇಟ್ಕೊಬಿಡಿ. ನೆಕ್ಸ್ಟ್ ಇನ್ನೊಂದು ಯಾವುದು 371J ಹೈದ್ರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್. ಈಗ ಯಾರು ಕ್ಲೈಮ್ ಮಾಡಿರ್ತೀರ 371J ಹೈದ್ರಾಬಾದ್ ಕರ್ನಾಟಕ, ಅವರು ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ಮಾಡಿಸಿಟ್ಕೊಳ್ಳಿ. ಈ ಎಲ್ಲ ಕಂಪ್ಲೀಟಾಗಿ ರಿಸರ್ವೇಷನ್ಸ್ ಏನೇನ ಕ್ಲೈಮ್ ಮಾಡ್ಕೊಂಡಿರ್ತೀರ ನೀವು ಎಲ್ಲ ಡಾಕ್ಯುಮೆಂಟ್ಸನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಫ್ಯೂಚರಲ್ಲೂ ಬೇಕಾಗುತ್ತೆ ನಿಮಗೆ. ಸೊ ತುಂಬ ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಇನ್ನು ಅಡಿಷನಲಿ ಏನಪ್ಪ ಅಂತಂದರೆ ನೀಟ್ ಎಸ್ಪೆಷಲಿ ಪ್ರೈವೇಟ್ ಸೀಟ್ಸ್ಗಿದು MBBS ನೀಟ್ ಪ್ರೈವೇಟ್ ಸ್ಟೂಡೆಂಟ್ಸ್ಗಳಿಗೆ ಇದು ಒಂದು ಎಕ್ಸ್ಟ್ರಾ ಸರ್ಟಿಫಿಕೇಟ್ಸನ್ನು ಮಾಡಿಸ್ಕೋಬೇಕಾಗತ್ತೆ. ನಾನು ಮತ್ತೆ ಹೇಳ್ತಿದ್ದೀನಿ, ಇದು ಗೌರ್ಮೆಂಟ್ ಸೀಟ್ಸ್ಗಲ್ಲ, ನೀಟ್ ಗೌರ್ಮೆಂಟ್ ಸೀಟ್ಸ್ಗಲ್ಲ, ಇದು ಪ್ರೈವೇಟ್ ಸೀಟ್ಸ್ಗೆ. ಯಾಕಂದರೆ ಕೆಲವೊಂದು ಸ್ವಲ್ಪ ರಿಸರ್ವೇಷನ್ ಸಿಗುತ್ತೆ ಅವರಿಗೆ. ಏನು ಸರ್ಟಿಫಿಕೇಟ್ಸ್ ಕೆಳಗಡೆ ಇದೆ ನಾನು ಮೆನ್ಷನ್ ಮಾಡಿದ್ದೀನಿ, ಆ ಸರ್ಟಿಫಿಕೇಟ್ಸನ್ನು ಮಾಡಿಸ್ಕೊಂಡ್ರೆ ನಿಮಗೆ ಪ್ರೈವೇಟ್ ಸೀಟ್ಸಲ್ಲಿ ರಿಸರ್ವೇಷನ್ ಸಿಗುತ್ತೆ. ಮತ್ತೆ ಹೇಳ್ತಿದ್ದೀನಿ, ಗೌರ್ಮೆಂಟ್ ಸೀಟಲ್ಲ, ಇದು ಪ್ರೈವೇಟ್ ಸೀಟಲ್ಲಿ ರಿಸರ್ವೇಷನ್ ಸಿಗುತ್ತೆ. ಹಾಗಾಗಿರೋದ್ರಿಂದ ಈ ಸರ್ಟಿಫಿಕೇಟ್ಸನ್ನು ಮೇಂಟೈನ್ ಮಾಡಿದ್ರೆ ನಿಮಗೆ ಸ್ವಲ್ಪ ಅಡಿಷನಲ್ ಆಗಿ ರಿಸರ್ವೇಷನ್ ಸಿಗೋದ್ರಿಂದ ಈ ಸರ್ಟಿಫಿಕೇಟ್ನ ಮಾಡಿಸ್ಕೊಂಡಿದ್ರೆ ಬೆಟರ್. ಲಿಂಗ್ವಿಸ್ಟಿಕ್ ಮೈನಾರಿಟಿ ಸರ್ಟಿಫಿಕೇಟ್. ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂದರೆ ಯಾರು ಭಾಷೆಯ ಮೈನಾರಿಟೀಸ್ ಇರ್ತಾರೆ, ಸೊ ಅವರಿಗೆ ಇದು ಸರ್ಟಿಫಿಕೇಟ್ಸ್. ಸೊ ಅವರಿಗೆ ಸರ್ಟಿಫಿಕೇಟ್ಸನ್ನು ಮಾಡಿಸ್ಕೊಂಡಿರಿ. ಮತ್ತು ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್. ಸೊ ಇವೆರಡು ಸರ್ಟಿಫಿಕೇಟ್ಸನ್ನು ಯಾರಿಗೆ ಅಪ್ಲೈ ಆಗುತ್ತೋ ಅವರನ್ನು ಮಾಡಿಸಿಟ್ಕೊಂಡಿದ್ರೆ ಸೊ ನಿಮಗೆ ಎಕ್ಸ್ಟ್ರಾ ರಿಸರ್ವೇಷನ್ ಸಿಗುತ್ತೆ ಇದರಿಂದ. ಸೊ ನೀವು ಮಾಡಿಸ್ಕೊಂಡಿದ್ರೆ, ಮಾಡಿಸಿಲ್ಲ ಅಂದರೆ ಮಾಡಿಸಿಟ್ಕೊಳ್ಳಿ. ಸೊ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತು ಇನ್ನೂ ಟೈಮ್ ಇದೆ ನಿಮಗೆ. ಅದ್ರ ಜೊತೆಗೆ ನೀವು ಕಂಪ್ಲೀಟಾಗಿ ಯಾವ್ಯಾವೆಲ್ಲ ಫಸ್ಟು ನೀವು ಇನ್ನೂ ಒಂದು 10 days ಟೈಮ್ ಇರೋದ್ರಿಂದ 10-15 days ಟೈಮ್ ಇರೋದ್ರಿಂದ ನೀವು ಕಂಪ್ಲೀಟಾಗಿ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಅದ್ರ ಜೊತೆಗೆ ಮತ್ತೆ ಆಪ್ಷನ್ ಎಂಟ್ರಿದು ಅಷ್ಟೇ, ನೀವು ನೀಟಾಗಿ ಆಪ್ಷನ್ ಎಂಟ್ರಿ ಡೀಟೇಲ್ಸನ್ನ ಎಂಟ್ರಿ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಆಪ್ಷನ್ ಎಂಟ್ರಿಯಿಂದ ತುಂಬ ಸಮಸ್ಯೆಗಳಾಗ್ತವೆ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು, ಯಾವ ಥರ ನಾವು ಕಾಲೇಜಿಗೆ ಪ್ರಿಫರೆನ್ಸ್ ಕೊಡಬೇಕಾ ಅಥವಾ ಕೋರ್ಸಿಗೆ ಪ್ರಿಫರೆನ್ಸ್ ಕೊಡಬೇಕಾ ಅಂತ ಆಲ್ರೆಡಿ ಮಾಡಿದ್ದೀನಿ ಒಂದು ವಿಡಿಯೋ. ಹೋಗಿ ನೋಡಿ, ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಕೆಲವರೆಲ್ಲ ತುಂಬ ದುಡ್ಡು ಸ್ಪೆಂಡ್ ಮಾಡ್ತಿದ್ದಾರೆ ಈ ಜಸ್ಟ್ ಒಂದು ಪ್ರೊಸೀಜರ್ಗೆ. ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ಕೆಲವು ಕಡೆ ಏನು ಮಾಡ್ತಿದ್ದೀರಾ, ಸಬ್ಸ್ಕ್ರಿಪ್ಷನ್ಸನ್ನು ತೊಗೊಂಡು ತುಂಬ ದುಡ್ಡನ್ನು ವೇಸ್ಟ್ ಮಾಡ್ತಿದ್ದಾರೆ. ಈಗ ಟೈಮ್ ಇದೆ, ಕೂತ್ಕೊಳ್ಳಿ, ಸ್ವಲ್ಪ ರಿಸರ್ಚ್ ಮಾಡಿ, ನಿಮಗೂ ಗೊತ್ತಾಗುತ್ತೆ. ದುಡ್ಡನ್ನು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗಾಗಿರೋದ್ರಿಂದ ನೋಡಿ, ಆಪ್ಷನ್ ಎಂಟ್ರಿ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಕಂಪ್ಲೀಟ್ ಲಿಸ್ಟ್ ಮಾಡಿದ್ದೀನಿ. ಸೊ ಅದೇ ಥರ ನೀವು ಕಂಪ್ಲೀಟಾಗಿ ಲಿಸ್ಟ್ ಮಾಡ್ಕೊಳ್ಳಿ. ಅನಸೆಸರಿಯಾಗಿ ದುಡ್ಡನ್ನು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ಸೀಟ್ ಬ್ಲಾಕಿಂಗು ಅದು ಇದು ಅಂತ ದುಡ್ಡಲ್ಲಿ ಖಂಡಿತವಾಗಿ ದುಡ್ಡನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಈ ಸರಿ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ. ನೀವು ಕಂಪ್ಲೀಟಾಗಿ ಥ್ರೂ ವಾಟ್ ಎವರ್ KCET ಕೌನ್ಸಿಲಿಂಗ್ ಇರುತ್ತೆ ಮುಖಾಂತರವಾಗಿ ಪ್ರೈವೇಟ್ ಸೀಟ್ಸ್ಗಳನ್ನು ಸಹ ನೀಟ್ ಪ್ರೈವೇಟ್ ಸೀಟ್ಗಳನ್ನು ಸಹ ಅಲಾಟ್ ಮಾಡ್ತಿದ್ದಾರೆ. ಆಗಿರೋದ್ರಿಂದ ಯಾವುದೇ ನೀವು ಅಲ್ಲಿ ದುಡ್ಡು ಕೊಟ್ಬಿಟ್ಟು ಇಲ್ಲಿ ದುಡ್ಡು ಕೊಟ್ಬಿಟ್ಟು ಸ್ವಲ್ಪ ನೀವು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ, ದುಡ್ಡನ್ನು ಕಳ್ಕೊಳಕ್ಕೆ ಹೋಗಬೇಡಿ. ಮತ್ತು ಇದೇ ಥರನೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ಆಪ್ಷನ್ ಎಂಟ್ರಿ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಮಾಡಬಹುದು ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್. ಕಂಬೈನ್ಡ್ ಅಂತಂದರೆ CET ನೀಟ್ BSc ಅಗ್ರಿಕಲ್ಚರ್ ಕಂಬೈನ್ಡ್ ಆಗಿ ಯಾವ ಥರ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕು. ನಾನು ಆಪ್ಷನ್ ಎಂಟ್ರಿ ವಿಡಿಯೋ ಮಾಡಿರುವಂಥದ್ದು ಒಂದು ಇಂಜಿನಿಯರಿಂಗಿಗೆ ಸಪ್ರೇಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ದೆ ಆ್ಯಕ್ಚುಲಿ. ಸೊ ಕೆಲವು ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಿದ್ರು, ಸರ್ ನಮಗೆ ಕಂಬೈನ್ಡ್ ಆಗಿ ಯಾವ ಥರ ಆಪ್ಷನ್ ಎಂಟ್ರಿ ಮಾಡೋದು ಹೇಳ್ಕೊಡಿ ಅಂತಂದರೆ, ನಾನೀಗ CETನೂ ತೊಗೋಬೇಕು, ನಾನು ಇಂಜಿನಿಯರಿಂಗು ಹೋಗಬೇಕು ಅಂತ, ಮತ್ತು ಮೆಡಿಕಲ್ಲು, ಮತ್ತು ನನಗೆ BSc ಅಗ್ರಿಕಲ್ಚರಲ್ಲಿ ಯಾವ ಥರ ಎಂಟ್ರಿ ಮಾಡ್ಕೋಬೇಕು ಆಪ್ಷನ್ ಎಂಟ್ರಿಯನ್ನು ಅನ್ನೋದ್ರ ಬಗ್ಗೆ ತುಂಬ ಸ್ಟೂಡೆಂಟ್ಸು ಡೌಟ್ ಕೇಳ್ತಿದ್ದಾರೆ. ಸೊ ಖಂಡಿತವಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಆ ವಿಡಿಯೋ ಮಾಡ್ತೇನೆ, ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇದೇ ಥರ ನಾನು ಇನ್ನಷ್ಟು ವಿಡಿಯೋಗಳನ್ನು ಮಾಡ್ತಾನೆ ಇರ್ತೀನಿ. ಸೊ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ನಾನು ಮಾಡೋ ವಿಡಿಯೋಗಳೆಲ್ಲ ರೀಚ್ ಆಗುತ್ತೆ. ಸೊ ಅದೇ ಥರ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.